ಜಾರ್ಖಂಡ್ ರಾಜ್ಯದಲ್ಲಿ ಹೊಸದಾಗಿ ಅಸ್ತಿತ್ವಕ್ಕೆ ಬಂದ ಚಂಪೈ ಸೋರೆನ್ ಅವರ ಸರ್ಕಾರವು ವಿಧಾನಸಭೆಯಲ್ಲಿ ವಿಶ್ವಾಸ ಮತ ಗೆದ್ದಿತ್ತು. 47 ಶಾಸಕರು ಕೈಯೆತ್ತುವ ಮೂಲಕ ಇಂಡಿಯಾ ಮೈತ್ರಿಕೂಟ ಗಟ್ಟಿಯಾಗಿರುವುದನ್ನು ಸೂಚಿಸಿದರು. ಚಂಪೈ ಸರ್ಕಾರದ ವಿರುದ್ಧ ಬಿಜೆಪಿ ಎನ್ಡಿಎ ಬಳಗದ 29 ಶಾಸಕರು ಮಾತ್ರ ಕೈ ಎತ್ತಿದ್ರು. ನಾಮನಿರ್ದೇಶನದ ಜೊತೆಗೆ ಜಾರ್ಖಂಡ್ ವಿಧಾನಸಭೆಯ ಫಲ 81 ಆಗಿದೆ. ಮಾಜಿ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರು ಕೋರ್ಟ್ನಿಂದ ಅನುಮತಿ ಪಡೆದು ಸರ್ಕಾರದ ಪರ ಮತ ಚಲಾಯಿಸಲು ಬಂದಿದ್ರು. ಹೇಮಂತ್ ಸೊರೇನ್ ಜಿಂದಾಬಾದ್, ನಮ್ಮ ನಾಯಕ ಹೇಗಿದ್ದಾರೆ, ಹೇಮಂತ್ ಸೊರೇನ್ರ ಹಾಗಿದ್ದಾರೆ ಎಂದು ಹಲವು ಶಾಸಕರು ಹೇಳಿದ್ರು. ನನ್ನ ಬಂಧನದ ಹಿಂದೆ ರಾಜಭವನದ ಕಾರಸ್ಥಾನವಿದೆ. ನನ್ನ ಹೆಸರಿನಲ್ಲಿ 8.5 ಎಕರೆ ಜಾಗ ಇದ್ರೆ ರಾಜಕೀಯ ತೊರೆಯಿವೆ ಎಂದು ಹೇಮಂತ್ ಸೊರೇನ್ ಸದನದಲ್ಲಿ ಹೇಳಿದ್ರು.